ಜಿಜ್ಞಾಸ ಜೀವಲಕ್ಷಣಂ ಅಂತಾರೆ. ಅಂದರೆ ವಿಚಾರ ಮಾಡುವುದು, ವಿಮರ್ಶೆ ಮಾಡುವುದು, ಸರಿ ಕಂಡದನ್ನು ಸ್ವೀಕರಿಸುವುದು, ಇದನ್ನು ಜಿಜ್ಞಾಸೆ ಅಂತಾರೆ. ಆ ಜಿಜ್ಞಾಸೆ ಅಗತ್ಯ, ಅದು ಜೀವಲಕ್ಷಣ. ಇಲ್ಲವಾದರೆ ಅದು ಒಂಥರ ನಿರ್ಜೀವ ಇದ್ದ ಹಾಗೆ. ಯಾರು ಏನೇ ಹೇಳ್ತಾರೆ ಅದನ್ನು ನಂಬೋದು, ಕುರುಡು ನಂಬಿಕೆ. ಯಾವುದೋ ಅದರಲ್ಲಿದೆ, ಆ ಪುಸ್ತಕದಲ್ಲಿದೆ ಅಂದ ತಕ್ಷಣ ಅದನ್ನು ನಂಬಿಡೋದು, ಅಥವಾ ಯಾರೋ ಏನೋ ಹೇಳಿದರು ಅಂತ ನಂಬೋದು. ಹೀಗೆಲ್ಲ ಕುರುಡು ನಂಬಿಕೆ ಆಗಲಿ ಅಥವಾ ಭೀತಿಯಿಂದಾಗಲಿ ಯಾರೋ ಏನೋ ಹೇಳಿದ್ದನ್ನು ಸ್ವೀಕರಿಸ್ಕೊಂಡು ಹೋಗಬಾರ್ದು. ಕೆಲವೊಮ್ಮೆ ವಾಟ್ಸಪ್ಪಲ್ಲಿ ಬರ್ತೀವಿ, ಇದನ್ನು 10 ಜನರಿಗೆ ಕಳಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ, ಇದು 10 ಜನರಿಗೆ ಕಳಿಸಿ, ಇದನ್ನು ನೀವು ಕಳಿಸದೆ ಹೋದರೆ ನಿಮ್ಗೆ ಹಾಗಾಗತ್ತೆ ಹೀಗಾಗತ್ತೆ ಭಯಪಡಿಸುವಂಥದ್ದು ಬರುತ್ತೆ. ಆದರೆ ನಮಗೆ ವಿಚಾರ ಶಕ್ತಿ ಇದೆಯಲ್ಲ, ವಿಚಾರ ಮಾಡಬೇಕು. ಯಾವುದು ಸರಿ, ಯಾವುದನ್ನು ಸ್ವೀಕರಿಸ್ಬೋದೋ ಅದನ್ನು ಮಾತ್ರ ಸ್ವೀಕರಿಸಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಅತ್ಯಂತ ರಹಸ್ಯವಾದದ್ದನ್ನು, ಅತಿ ರಹಸ್ಯವಾದಂತಹ ಜ್ಞಾನವನ್ನು ನಾನು ನಿನಗೆ ಬೋಧಿಸಿದ್ದೇನೆ ಅರ್ಜುನ, ಇದನ್ನು ವಿಮರ್ಶೆ ಮಾಡಿ ನಿನಗೆ ಸರಿ ಕಂಡದ್ದನ್ನು ಸ್ವೀಕರಿಸು ಅಂತಾನೆ ಕೃಷ್ಣ. ಹಾಗೆಯೇ ಬುದ್ಧ ಕೂಡ ಸಮ್ಯಜ್ಞಾನ ಅನ್ನೋದನ್ನು ಹೇಳ್ತಾನೆ. ಅದರಿಂದ ನಾವು ಜಿಜ್ಞಾಸೆ ಬದುಕಿನಲ್ಲಿ ಭಾಳ ಅಗತ್ಯ. ವಿಚಾರಗಳನ್ನು ವಿಮರ್ಶಿಸುವುದು, ನಾವು ನಮ್ಮ ಆಲೋಚನೆಗಳಲ್ಲಿ ಅದನ್ನು ಪುಟಕ್ಕಿಟ್ಟು ನೋಡಬೇಕು. ಆಮೇಲೆ ನಾವು ಅದನ್ನು ಸ್ವೀಕಾರಾರ್ಹವಾದರೆ ಸ್ವೀಕರಿಸಬೇಕು. ನಮಸ್ಕಾರ, ನಿಮ್ಮ ಶ್ರೀಪ್ರಕಾಶ. ಇಂಥ ಸಣ್ಣ ಸಣ್ಣ ತುಣುಕುಗಳಿಗೆ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಮಸ್ಕಾರ.